ನಮಸ್ಕಾರ. ಈಗಾಗಲೇ ಈ ವರ್ಷ 2023 ಮತ್ತು 24ನೇ ಸಾಲಿಗೆ ಸಂಬಂಧಪಟ್ಟಂತೆ ಆ, ಸರ್ಕಾರದಿಂದ ಬರ ಘೋಷಣೆ ಆಗಿತ್ತು. ಈಗ ಬರದ ಬಗ್ಗೆ ಈಗಾಗಲೇ ಪರಿಹಾರವನ್ನು ಜಮಾ ಮಾಡುವ ಕೆಲಸ ಆಗಿದೆ. ಬರ ಪರಿಹಾರವನ್ನು ಈಗಾಗಲೇ ಕೇಂದ್ರೀಕೃತ ವ್ಯವಸ್ಥೆಯಿಂದ ಸರ್ಕಾರದ ವತಿಯಿಂದಲೇ ಅಲ್ಲಿಂದ ಜಮಾ ಆಗಿದೆ. ಆದರೆ ಮುಖ್ಯವಾಗಿ ಇದರಲ್ಲಿ ನಮಗೇನಾಗಿದೆ ಅಂದರೆ ರೈತಾಪಿ ವರ್ಗದವರಿಗೆ ನಾವು ತಿಳಿಸ್ಕೊಡೋದೇನೆಂದರೆ ಆ, ಆ, ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು 12,406 ಫಲಾನುಭವಿಗಳಿಗೆ ಈ ಬರ ಪರಿಹಾರ ಅವರಿಗೆ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಯಾಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು. ತಾಲೂಕುವಾರು ಅಂತ ಹೇಳ್ಬೇಕಾದ್ರೆ ನಮ್ಮ ಉಪವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಜಮಖಂಡಿಯಲ್ಲಿ ಸುಮಾರು 1600ರಷ್ಟು, ಬಿಳಿಗಿಯಲ್ಲಿ 422ರಷ್ಟು, ಮುಧೋಳದಲ್ಲಿ 2687ರಷ್ಟು ಮತ್ತು ನಮ್ಮ ರಬಕವಿ ಬನಟ್ಟಿಲಿ 1328ರಷ್ಟು ಇಷ್ಟು ಜನರಿಗೆ ಅವು ತಿರಸ್ಕಾರ ಆಗಿದ್ದು. ಒಟ್ಟಾರೆ ಜಿಲ್ಲೆಯಲ್ಲಿ 12,000ದಷ್ಟು ಜನರಿಗೆ ಅವರಿಗೆ ಪರಿಹಾರ ಪ್ರೋಸೆಸ್ ಮಾಡಿದರೂ ಕೂಡ ಅಲ್ಲಿಂದ ಅದು ಜಮಾ ಆಗಿರಲಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ರೈತರು ತಮ್ಮ ಹೆಸರುಗಳಲ್ಲಿ ಏನಾಗಿದೆ ತಿದ್ದುಪಡಿಗಳು, ಅಂದರೆ ಹೆಸರನ್ನು ಹೇಳುವಾಗ ಏನು ಮಾಡಿರ್ತಾರೆ, ಆಧಾರ್ ಕಾರ್ಡಲ್ಲಿ ಒಂದು ನಮೂನೆ ಹೆಸರು ಇರ್ತದೆ, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದು ನಮೂನೆ ಹೆಸರು ಇರ್ತದೆ, ಆಮೇಲೆ ಫ್ರೂಟ್ಸ್ ಸಾಫ್ಟ್ವೇರ್ಲಿ ಕೂಡ ಒಂದು ನಮೂನೆ ಹೆಸರು ಇರ್ತದೆ. ಸೊ ಮತ್ತು ಇದು ಹೆಸರು ಮಿಸ್ಮ್ಯಾಚ್ ಇರೋದು ಒಂದು ಅರ್ಧ ಆದರೆ ಇನ್ನು ಅರ್ಧ ಎಂಥವಿದಪ್ಪ ಅಂತಂದರೆ ಅವರು ಸೀಡಿಂಗ್ ಮಾಡಿಲ್ಲ, ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿಲ್ಲ. ಅಂಥವು ಕೂಡ ಒಂದು ಅರ್ಧದಷ್ಟು ಪ್ರಕರಣಗಳಿದಾವೆ. ಇವುಗಳನ್ನ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಪ್ರಕಾರ ಒಟ್ಟು 12,406 ಪೈಕಿ ಈಗಾಗಲೇ ಬಹುತೇಕ ಸುಮಾರು 9,000ದಷ್ಟು ಪ್ರಕರಣಗಳನ್ನ ಇಂಡಿವಿಜುವಲ್ ರೈತರಿಗೆ ನಾವು ತಲಾಟಿವಾರು ಎಲ್ಲರಿಗೂ ವಿಲೇಜ್ ವೈಸ್ ಅವು ಮಾಡಿ ಅವುಗಳನ್ನು ಜನರ ಹತ್ರ ಅವರ ಡಾಕ್ಯುಮೆಂಟ್ಸ್ ತೊಗೊಂಡು ಆಧಾರ್ ಸೀಡಿಂಗು ಮಿಸ್ಮ್ಯಾಚ್ಗಳನ್ನು ಸರಿಪಡಿಸುವ ಕೆಲಸ ಮಾಡಿದ್ದೀವಿ. ಈ ಇಡೀ ಜಿಲ್ಲೆಯಲ್ಲಿ ಇಂಥ ಎಂಟ್ರಿಗಳ ಸಂಖ್ಯೆ 2,700 ಅಷ್ಟೇ ಉಳಿದಿದೆ. ಈ 2,700 ರೈತರಲ್ಲಿ ನಮ್ಮ ಮನವಿ ಅಂತಂದ್ರೆ ಅಂಥವ್ರು ಯಾರು ಇನ್ನೂ ದಾಖಲೆಗಳನ್ನು ಕೊಟ್ಟಿಲ್ಲ ಅವರು ತಕ್ಷಣವೇ ತಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ ಕಡೆಗಳೇ ಹೋಗಿ ತಮ್ಮ ಪಾಸ್ಬುಕ್ಕು, ಆಧಾರ್ ಕಾರ್ಡು ಮತ್ತು ಫ್ರೂಟ್ಸ್ ಐಡಿಯನ್ನು ಕೊಟ್ಟರೆ ಅವರು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಆಧಾರದ ಮೇಲೆ ಅದಕ್ಕೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲ ಅಥವಾ ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಈಗೇನು ಆಗ್ತದೆ, ಇವರು ಆದ ತಕ್ಷಣ ಈ ರೆಕ್ಟಿಫಿಕೇಶನ್ ಆದ ಮರುದಿನ ನಿಮಗೆ ಜಮಾ ಆಗೋದಿಲ್ಲ. ಇದು ಟೇಕ್ಸ್ ಎನದರ್ ಒಂದು ವಾರಕ್ಕಿಂತ ಅಥವಾ ಒಂದು 7 ದಿನದಲ್ಲಿ ಆಗ್ಬೋದು. ಅವೆಲ್ಲನೂ ನಾವು ಕನ್ಸಾಲ್ಟೇಟ್ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿಂದ ಪ್ರಪೋಸಲ್ ಹೋಗ್ತದೆ. ಆಮೇಲೆ ಅವರು ಸರಿಪಡಿಸಿದಂಥ ದಾಖಲೆಗಳಿಗೆ ಪರಿಹಾರವನ್ನು ಕೊಡುವ ಕೆಲಸ ಒಂದು ಆಗ್ತದೆ. ಇದು ಒಂದು ಭಾಗ. ಇನ್ನೊಂದು ಮುಖ್ಯವಾದ ಭಾಗ ಏನಪ್ಪ ಅಂತಂದರೆ ರೈತರದ್ದು ಇಲ್ಲಿ ನಮಗೆ ಭಾಳಷ್ಟು ದೂರುಗಳು ಬರ್ತವೆ, ನಮಗೆ ಪರಿಹಾರ ಜಮಾ ಆಗಿಲ್ಲ ಅಂತಕ್ಕಂಥದ್ದು ಕೆಲವೊಂದು ದೂರುಗಳು. ಅದರಲ್ಲಿ ಮುಖ್ಯವಾಗಿ ಒಂದು ಈ ಥರ 12,000 ರಿಜೆಕ್ಟ್ ಆಗಿರೋದು ಒಂದು ಭಾಗ ಆದರೆ, ಇನ್ನೂ ಕೆಲವೊಬ್ರದ್ದು ಯಾರ್ದಾಗಿಲ್ಲಪ್ಪ ಅಂತಂದರೆ ಯಾವ ಒಂದು ಕ್ರಾಪ್ ಸರ್ವೆಯಲ್ಲಿ ಬೆಳೆ ಸರ್ವೆ ಮಾಡಿದ ಸಮಯದಲ್ಲಿ ಯಾವ ಬೆಳೆಯನ್ನು ಪಾಳು ಅಂತೇಳಿ ದಾಖಲಾಗಿದೆ ಅಂಥ ಬೆಳೆಗಳಿಗೆ ಅಲ್ಲಿ ಪರಿಹಾರವನ್ನು ಸರ್ಕಾರ ಕೊಟ್ಟಿಲ್ಲ. ಯಾಕಂದರೆ ಅದರಲ್ಲಿ ಅಂದರೆ ಏನಾಗಿದೆ ಅಂದರೆ ಸರ್ವೆ ಮಾಡುವ ಹಂತದಲ್ಲಿ ಹೋದಾಗ ಅಲ್ಲಿ ಬೆಳೆ ಇರಲಿಲ್ಲ. ಫೋಟೋದಲ್ಲಿ ಕೂಡ ಇದೆ, GPS ಫೋಟೋ ಇದೆ ಮತ್ತು ಅದು ಜಿಯೋ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ನಮ್ಮ ಎಲ್ಲ PR ಹೋಗಿ ಅಲ್ಲಿ ಹೊಲದಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾಟಲ್ಲಿ ಒಳಗಡೆ ನಿಂತೇ ಫೋಟೋ ಹೊಡೆದಿರ್ತಾರೆ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಹೋದ ವರ್ಷ ಜೂನ್ ಜುಲೈದಲ್ಲಿ ಭಾಳ ತಡವಾಗಿ ಮಳೆ ಆಗಿರೋದ್ರಿಂದ ಯಾವುದೇ ಮಳೆ ಆಗದೇ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಬೆಳೆ ಬೆಳೆದಿರಂಗಿಲ್ಲ. ಆ ಬೆಳೆದೇ ಇರೋದಕ್ಕೆ ಏನಾಯಿತು, ಅವರಿಗೆ ಪಾಳು ಅಂತ ಮಾಡಿದರೆ, ಪಾಳು ಅಂತ ನಿರ್ಧಾರ ಆದಮೇಲೆ ಅಲ್ಲಿ ಈಗ ಪಾಳು ಇರೋದಕ್ಕೆ ನಾವು ಪರಿಹಾರವನ್ನು ಸರ್ಕಾರದಿಂದ ಅಲ್ಲಿ ಜಮಾ ಆಗಿರೋದಿಲ್ಲ. ಬಟ್ ಸಬ್ಸಿಕ್ವೆಂಟ್ಲಿ ಈಗ ರೈತರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವಾಗ ಮಾಡಿಲ್ಲ, ಆಗಸ್ಟಲ್ಲಿ ಸ್ವಲ್ಪ ಮಳೆ ಆಯಿತು, ಆಗಸ್ಟ್ ಎಂಡಲ್ಲಿ ಮಳೆ ಆಯಿತು, ಅವಾಗ ನಾವು ಬೆಳೆ ಬೆಳೆದಿದ್ದೀವಿ, ಅವಕ್ಕೆ ಪರಿಹಾರ ಕೊಡಬೇಕು ಅಂತ ಡಿಮ್ಯಾಂಡ್ ಇದ್ದಾರೆ. ಎಷ್ಟು ಕೊಟ್ಟಿದ್ದೀರಿ ಸರ್ ಒಬ್ಬ ರೈತರಿಗೆ? ಈಗ ಬೆಳೆ ಪರಿಹಾರವನ್ನು ರೇನ್ಫೆಡ್ ಅಂತ ಕರಿತೀವಿ. ನೀರಾವರಿಯ ಇದು ಮಳೆಯಾಶ್ರಿತ ಭೂಮಿಗಳಿದ್ದರೆ 1 ಹೆಕ್ಟರ್ಗೆ 8,500 ರೂಪಾಯಿದಷ್ಟು ಬರ್ತದೆ. ಅದರಲ್ಲಿ ಈಗಾಗಲೇ 2,000 ಏನು ಕೊಟ್ಟಿದ್ದಾರೆ ಅದನ್ನು ಕಡಿತ ಮಾಡಿ 1 ಹೆಕ್ಟೇರ್ಗೆ 2.5 ಎಕರೆಗೆ ಅಂದರೆ 100 ಗುಂಟೆಗೆ ಅಷ್ಟು ಬರ್ತದೆ. ಈಗ ನಿಮ್ಮದು ಅದಕ್ಕಿಂತ ಕಡಿಮೆ ಜಮೀನು ಇತ್ತಂದ್ರೆ ಎಷ್ಟಿದೆ ಅದಕ್ಕೆ ಪ್ರಪೋರ್ಷನೇಟ್ ಮಾಡಿ ಅದರಲ್ಲಿ ಕೊಟ್ಟಿರುವ ಮೊತ್ತವನ್ನು ಕಡಿಮೆ ಮಾಡಿ ಉಳಿದ ಮೊತ್ತವನ್ನು ಜಮಾ ಮಾಡಿದ್ದಾರೆ. ಸಾಲದ ಖಾತೆಗಳಿಗೆ ಅಮೌಂಟ್ ಕಟ್ ಆಗಿ ಅದನ್ನು ಹೇಳ್ತೀವಿ. ನೀರಾವರಿ ಸಂಬಂಧಪಟ್ಟದ್ದು ಏನಿದೆ, ನೀರಾವರಿದು ಸುಮಾರು 24,000 ಚಿಲ್ಲರೆ 25,000 ಬರ್ತಾ ಇದೆ. ಅದರಲ್ಲೂ ಕೂಡ ಈ ಹಿಂದೆ ಕಡಿತ ಮಾಡಿದ್ದನ್ನು ನೋಡಿ ಮಾಡ್ತಾರೆ ಮತ್ತು ಪ್ರತಿ ಹೆಕ್ಟರ್ಗೆ ಇದು ಜಮಾ ಆಗ್ತದೆ. ಇದ್ರ ಬಗ್ಗೆ ಒಂದು ಸಾಮಾನ್ಯವಾಗಿ ನಮಗೆ ಮತ್ತೆ ರೈತರಿಗೆ ತೊಂದರೆ ಆಗ್ತಾ ಇರೋದಂದ್ರೆ ಕೆಲವೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಕೆಲವೊಂದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅವರು ಲೋನ್ ಅಕೌಂಟ್ಸ್ ಇರ್ತಾವೆ. ಆ ಲೋನ್ ಅಕೌಂಟ್ಗಳಿಗೂ ಕೂಡ ಈ ಮೊತ್ತ ಜಮಾ ಆದ ತಕ್ಷಣ ಅವರು ಅದನ್ನು ಸಾಲಗಳಿಗೆ ಜಮಾ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಇದನ್ನು ರೈತರಿಗೆ ಕಷ್ಟ ಕಾಲದಲ್ಲಿ ಅನುಕೂಲ ಆಗಲಿಕ್ಕೆ ಅಂತ ಹೇಳಿ NDRFನಿಂದ ಪರಿಹಾರವನ್ನು ಬಿಡುಗಡೆ ಮಾಡಿಸಿ ಇದನ್ನು ಜಮಾ ಮಾಡಿದ್ದಿದೆ. ಹಾಗಾಗಿ ಇದನ್ನು ಅವರಿಗೆ ಸಕಾಲದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸೂಕ್ತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ಯಾವುದಾದ್ರೂ ಬ್ಯಾಂಕ್ಗಳಿಂದ ಈ ಥರ ಸಾಲದ ಖಾತೆಗಳಿಗೆ ಜಮಾ ಆಗ್ತಾ ಇದ್ದರೆ ಅವುಗಳಿಗೆ ಇಂಡಿವಿಜುವಲ್
ಇಂಡಿವಿಜುವಲ್ ಬ್ಯಾಂಕರ್ಸ್ ವೈಸು ನಾವು ಅವರಿಗೆ ಕರೆದು ನಿರ್ದೇಶನ ಕೊಡ್ತಾ ಇದ್ವಿ. ಅದನ್ನು ಮೀರಿನೂ ಏನಾರು ಆಗ್ತಾಯಿದ್ರೆ ಅವ್ರ ವಿರುದ್ಧ ಏನು ಜಿಲ್ಲಾಧಿಕಾರಿಗಳು ಯಾವ ಥರ ನಿರ್ದೇಶನ ಕೊಡ್ತಾರೆ ಅವ್ರ ಕ್ರಮ ಕೈಗೊಂಡು ರೈತರಿಗೆ ಒಟ್ಟು ಪರಿಹಾರ ಮುಟ್ಟುವಂಗೆ ನಾವು ಕೆಲಸವನ್ನು ಮಾಡ್ತೀವಿ.